ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಭಾಳ ಮುಖ್ಯವಾಗಿ ಪ್ರತಿ ಒಂದು ಎಪಿಸೋಡಲ್ಲೂ ಕೂಡ ನಾವು ನಿಮಗೆ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತಲೇ ಬಂದಿದ್ದೇನೆ. ನೀವು ಸಾಲ ಬಾಧೆ ಇರತಕ್ಕಂಥವರು ಕೇವಲ ಮಂಗಳವಾರಗಳಂದು ಈ ಕಾರ್ಯಗಳನ್ನು ಆಂಜನೇಯಗೆ ಮಾಡ್ತಾ ಬಂದಲ್ಲಿ ಖಂಡಿತವಾಗಿ ಸಾಲ ಬಾಧೆಯಿಂದ ಮುಕ್ತರಾಗ್ತೀರಿ. ಋಣಬಾಧೆ ಅಂತ ನೋಡೋದು, ಈ ಬಾಧೆಯಿಂದ ಮುಕ್ತರಾಗ್ತಕ್ಕಂಥದ್ದು ಭಾಳಷ್ಟು ಉಪಯೋಗಕಾರಿಯಾಗಿರ್ತಕ್ಕಂಥದ್ದಿರುತ್ತೆ. ಅದರ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ನೋಡೋಣ, ಇವತ್ತು ಗುರುವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಗುರುವಾರ ಈ ದಿನ ನವಮಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ಇಂದ್ರಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು, ಚಂದ್ರ ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ 2 ಗಂಟೆ 57 ನಿಮಿಷದವರೆಗೂ, ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆ 19 ನಿಮಿಷದಿಂದ 7 ಗಂಟೆ 45 ನಿಮಿಷದವರೆಗೂ, ಗೋಳಿಕ ಕಾಲ ಬೆಳಗ್ಗೆ 9 ಗಂಟೆ 12 ನಿಮಿಷದಿಂದ 10 ಗಂಟೆ 38 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 10 ಗಂಟೆ 17 ನಿಮಿಷದಿಂದ 11 ಗಂಟೆವರೆಗೂ ಕೂಡ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಮಧ್ಯಾಹ್ನ 2 ಗಂಟೆ 36 ನಿಮಿಷದಿಂದ 3 ಗಂಟೆ 19 ನಿಮಿಷದವರೆಗೂ. ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮಖಾ ನಕ್ಷತ್ರ ಸಿಂಹರಾಶಿಯಲ್ಲಿ, ಚಂದ್ರನೊಟ್ಟಿಗೆ ಕೇತು ಇದ್ದಾನೆ. ಈ ಒಂದು ಸಂಯೋಗ ಈ ದಿನದ 12 ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಆಗ್ತದೆ. ಮೇಲಾಗಿ ಒಂದು ರೀತಿಯಾಗಿ ಅವರ ಮನಸ್ಥಿತಿಯಾಗಿರುತ್ತೆ ಅಂದರೆ ಮುಂದೆ ಬರ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ಅವರಿಗೆ ಗೋಚಾರ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ. ಮೇಲಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆಧ್ಯಾತ್ಮಿಕವಾದಂಥ ಲಾಭ ಮೇಷರಾಶಿಯವರಿಗೆ ಲಭ್ಯತೆ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಜೊತೆಗೆ ಇವತ್ತು ಒಂದು ರೀತಿಯಾಗಿ ಡಿಟ್ಯಾಚ್ಮೆಂಟ್ ಅಂದರೆ ಈ ಮನೆಯ ಒಂದು ವಿಚಾರದಲ್ಲಿ ಸ್ವಲ್ಪ ಡಿಟ್ಯಾಚ್ಮೆಂಟ್, ದೂರ ಇರತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಮಾನಸಿಕವಾಗಿ ಗೋಚರ ಆಗ್ತದೆ. ಹಠವನ್ನು ಇವತ್ತು ಕಡಿಮೆ ನಿಯಂತ್ರಣವನ್ನು ಮಾಡ್ಕೋಬೇಕು. ವಿದ್ಯಾರ್ಥಿ ವರ್ಗದವರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತದೆ. ವ್ಯಾಪಾರಸ್ಥರಿಗೆ ಖಂಡಿತವಾಗಿ ಚೆನ್ನಾಗಿರುತ್ತೆ. ಹಾಗೆ ಇನ್ನು ವೈವಾಹಿಕ ಜೀವನ ಸಾಧಾರಣವಾಗಿರ್ತಕ್ಕಂಥದ್ದು ಮೇಷರಾಶಿಯವರಿಗೆ ಗೋಚಾರ ಆಗ್ತದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸಹಿತವಾಗಿ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮರಿಬೇಡಿ. ಗಣಪತಿಯ ಆರಾಧನೆ, ಗಣಪತಿಯ ಅಷ್ಟೋತ್ತರ ಇದು ನಿಮಗೆ ಒಂದಷ್ಟು ಶುಭವನ್ನು ತರ್ತದೆ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿಯವರಿಗೆ ಭೂಮಿಯ ವಿಚಾರದಲ್ಲಿ, ಹಾಗೆ ಮನೆಯ ವಿಚಾರದಲ್ಲಿ, ಕನ್ಸ್ಟ್ರಕ್ಷನ್ಸ್ ವಿಚಾರದಲ್ಲಿ ಈ ದಿನ ಮನಸ್ಥಿತಿ ಅದೇ ಥರ ಇರ್ತದೆ. ಬಟ್ ನಿರ್ಧಾರಗಳು ಸ್ವಚ್ಛವಾಗಿರಬೇಕು, ಶುಭ್ರವಾಗಿರಬೇಕು. ಹಾಗೆ ತಗೊಳ್ತಕ್ಕಂಥದ್ದು ಸ್ವತಃ ತಗೋಬೇಕಲ್ತಕ್ಕಂಥ ನಿರ್ಧಾರಗಳು ಗೆಲುವಿನ ಕಡೆ ನಿಮ್ಮನ್ನು ತರಿಸ್ತದೆ. ಏನಾದರೂ ವೃಷಭ ರಾಶಿಯವರಿಗೆ ದಿನ ಹೊಸದಾಗಿ ಕಲಿಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ಕೆಲವೊಂದು ಬಾರಿ ಮನೆಯಿಂದ ಆಚೆ ಉಳಿತಕ್ಕಂಥದ್ದು ಕೂಡ ಈ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದರೆ ವಿದ್ಯಾರ್ಥಿ ವರ್ಗದವರಿಗೆ ಭಾಳಷ್ಟು ಪ್ರಯೋಜನಕಾರಿಯಾಗಿರ್ತಕ್ಕಂಥ ಕಾಂಬಿನೇಷನ್ ಇದೆ. ವಿದ್ಯಾರ್ಥಿಯವ್ರಿಗೆ ಒಂದಷ್ಟು ಶುಭ ಕಾಲ ಇರ್ತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳ ವಿಚಾರದಲ್ಲೂ ತಗೊಂಡಾಗ ಸ್ವಲ್ಪ ಶುಭ್ರತೆ ಮನಸ್ಥಿತಿ ಇರ್ತಕ್ಕಂಥದ್ದು ಇರುತ್ತೆ. ಬಟ್ ಇವತ್ತು ನಾವು ನೋಡಿದ್ರೆ ವೃಷಭ ರಾಶಿಯವ್ರಿಗೂ ಕೂಡ ಏನಾದರೂ ಒಂದು ಹೊಸತನವನ್ನು ತಗೋಬೇಕು, ಹೊಸತನ ಅರ್ಥಾತ್ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರಗಳನ್ನು ತಗೋಬೇಕು ಅಂತಕ್ಕಂಥ ಮನೋಭಾವತೆ ಇರ್ತದೆ. ಬಟ್ ಭೂಮಿಯ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ತಕ್ಕಂಥ ಸಮಯ ವೃಷಭ ರಾಶಿಯವರಿಗೆ ಬರ್ತದೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ನೋಡಿ, ಈ ಮಕ್ಕಳು ಸಂತಾನದಲ್ಲಿದ್ದಾರೆ, ಸಂತಾನ ಅಪೇಕ್ಷಿತವಾಗಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ವ್ಯಾಪಾರ ವಹಿವಾಟುಗಳು
ಒಂದಿಷ್ಟು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳನ್ನು ಕೊಡುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಹಾಗೆ ವಾಹನಾದಿಗಳಿಂದ ನೀವು ವಾಕಿಂಗ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು, ಕೆಲವೊಂದು ಬಾರಿ ನಿಮ್ಮ ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸಣ್ಣ ಪುಟ್ಟ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಹಾಗಾಗಿ ನೀವು ಮಾಡ್ತಕ್ಕಂಥದ್ದು ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ. ಓಂ ಗಂ ಗಣಪತಯೇ ನಮಃ ಮಂತ್ರವನ್ನು ಪಠನೆ ಮಾಡಿ ಶುಭವಾಗ್ತದೆ. ಮಿಥುನ ರಾಶಿಯವರ ಈ ದಿನದ ಫಲಾಫಲ ನೋಡಿ. ಮಿಥುನ ರಾಶಿಯವರಿಗೆ ಗೊಂದಲಮಯವಾಗಿ ಈ ದಿನ ಪರಿಣಾಮವನ್ನು ಬೀರ್ತದೆ. ಸ್ವಲ್ಪ ಮಟ್ಟಿಗೆ ತಾವು ಏನೇ ಮಾತಾಡಕ್ಕೆ ಹೋದ್ರೂ ಅದರಲ್ಲಿ ಸ್ವಲ್ಪ ಯೋಚಿಸಿ ಮಾತಾಡ್ತಕ್ಕಂಥ ಅನಿವಾರ್ಯತೆಗಳು ಕಾಣುತ್ತೆ. ಪ್ರಯಾಣದಲ್ಲಿ ವಿಳಂಬತೆ ಆಗ್ತಕ್ಕಂಥದ್ದು ಇರ್ತದೆ. ನಿರ್ಧಾರಗಳನ್ನು ತಗೋಬೇಕಾದ್ರೆ ಈ ದಿನ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಂಡು ಬರ್ತಕ್ಕಂಥದ್ದು ಇರುತ್ತೆ. ಏನು ತಗೋಬೇಕು, ಏನು ತಗೋಬಾರ್ದು ಅಂತಕ್ಕಂಥ ಮನೋಭಾವತೆ ಬರ್ತದೆ. ಸಹೋದರಿಯ ವಿಚಾರಗಳಲ್ಲಿ ಸಣ್ಣ ಪುಟ್ಟ ಒಂದು ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ವಿಚಾರಗಳು ಕಂಡು ಬರ್ತದೆ. ಹಾಗೆ ಮಿಥುನ ರಾಶಿಯವರು ಖಂಡಿತ ನಿಮ್ಮ ಎಷ್ಟು ಪ್ರಯತ್ನವಿರ್ತದೋ ಅಷ್ಟು ಪ್ರಯತ್ನದಿಂದ ತಮ್ಮ ಕೆಲಸಗಳನ್ನು ಮಾಡ್ತಾ ಬನ್ನಿ. ಯೂಶಲಿ ವೆರಿ ಗುಡ್ ಆಗ್ತದೆ. ಜೊತೆಗೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಭಾಳ ವಿಶೇಷವಾಗಿ ನೋಡಿ, ನೀವು ಏನಾದರೂ ಆ ಕಾರ್ಯವನ್ನು ಹಿಡಿದ್ರೆ ಮಾಡಲೇಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರ್ತದೆ. ಅದನ್ನು ಯಾವುದೇ ಕಾರಣಕ್ಕೂ ನೀವು ಲೆಫ್ಟ್ ಮಾಡಲಿಕ್ಕೆ ಹೋಗ್ಬೇಡಿ. ಲೆಫ್ಟ್ ಅಂದರೆ ಸ್ವಲ್ಪ ಉದಾಸೀನವನ್ನು ಮಾಡಲಿಕ್ಕೆ ಹೋಗ್ಬೇಡಿ. ಪ್ರಯತ್ನದಿಂದ ಖಂಡಿತವಾಗಿ ಲಾಭ ಇರ್ತದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಲಾಭ ಇರ್ತಕ್ಕಂಥ ಸನ್ನಿವೇಶ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಮಕ್ಕಳ ಚಿಂತನೆಗಳನ್ನು ಮಾಡ್ತಕ್ಕಂಥದ್ದು ಕಂಡು ಬರ್ತದೆ. ಖಂಡಿತವಾಗಿ ಯಾವುದೇ ಆದಂಥ ಸಮಸ್ಯೆಗಳು ಅಷ್ಟೊಂದು ಕಂಡು ಬರ್ತಾ ಇಲ್ಲ. ನಿಮಗೂ ಕೂಡ ಶುಭದ ಕಾಲ ಇರ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗಲಿ. ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹೆಚ್ಚು ಈ ದಿನ ಫ್ಯಾಮಿಲಿಯ ಬಗ್ಗೆ ಜಾಸ್ತಿ ಒಲವು ಅಥವಾ ಡಿಟ್ಯಾಚ್ಮೆಂಟ್ ಇದು ಅತಿಯಾಗಿರ್ತಕ್ಕಂಥದ್ದು ಕಡಿಮೆ ಮಾಡ್ತಕ್ಕಂಥದ್ದು ಇರ್ತದೆ. ಮನೆ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬೋದು. ಫ್ಯಾಮಿಲಿಯ ಬಗ್ಗೆ ಕಾನ್ಸಂಟ್ರೇಷನ್ ಕಡಿಮೆ ಆಗ್ಬೋದು. ಅತಿ ವ್ಯಾಮೋಹ ಸ್ವಲ್ಪ ಡಿಟ್ಯಾಚಡ್ ಆಗ್ತದೆ. ಅಥವಾ ಒಬ್ಬರು ಅತಿಯಾದಂಥ ವ್ಯಾಮೋಹಗಳು ಬರ್ತದೆ. ಮಾತಿನ ಮೇಲೆ ಸ್ವಲ್ಪ ಮಟ್ಟಿಗೆ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ ಮಾತಿನಿಂದ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದು ಈ ದಿನ ಈ ಕಟಕ ರಾಶಿಯವರಿಗೆ ತೋರ್ತದೆ. ಅದರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಹಣಕಾಸು ವಹಿವಾಟುಗಳನ್ನು ತಗೊಂಡಾಗ ಸಾಧಾರಣವಾಗಿರ್ತಕ್ಕಂಥ ವಹಿವಾಟು ಅನ್ನೋದು ಇರ್ತಕ್ಕಂಥದ್ದು ಇರ್ತದೆ. ಅನ್ಯತಃ ಭೂಮಿಯ ವಿಚಾರದಲ್ಲಿ ಯಾರು ಕೂಡ ಸಮಸ್ಯೆಯನ್ನು ಮಾಡ್ಕೋಬೇಡಿ. ಕಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚಿನದಾಗಿ ಒಡನಾಟಗಳನ್ನು ಸರಿಯಾಗಿ ಇಟ್ಕೊಳ್ಳಿ. ಮಾತಿನಿಂದ ಸಮಸ್ಯೆಗಳು, ಆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಕಂಡು ಬರ್ತದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಾತಿನ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ಸಿಂಹರಾಶಿ ಫಲಾಫಲ ನೋಡಿ. ಸಿಂಹರಾಶಿಯವರು ತನ್ನ ಅವಲೋಕನವನ್ನು ಮಾಡ್ತಕ್ಕಂಥ ಸಮಯ. ಹೆಚ್ಚು ತಮ್ಮ ಮನಸ್ಥಿತಿ, ತಪ್ಪಿನ ಅರಿವನ್ನು ಕಾಣ್ತಕ್ಕಂಥ ಸಮಯ ಸಿಂಹರಾಶಿಯವರಿಗೆ. ರಿಯಲೈಸ್ ಮಾಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಬಟ್ ನೀವು ರಿಯಲೈಸ್ ಕರೆಕ್ಟಾಗಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಅರಿವು ನಿಮ್ಮಲ್ಲಿ ಬಂತು ಅಂದರೆ ಸಿಂಹರಾಶಿಯವ್ರಿಗೆ 100% ವೆಡ್ ಇರುತ್ತೆ. ವೈವಾಹಿಕ ಜೀವನ ಅಷ್ಟು ಉತ್ತಮತೆ ಇರೋದಿಲ್ಲ. ಸ್ವಲ್ಪ ಈಗೋಸ್ಟ್ ಕ್ಲಾಶಸ್ ಜಾಸ್ತಿ ಇರುತ್ತೆ. ಡಿಟ್ಯಾಚ್ಮೆಂಟ್ ಏನು ಬೇಡಪ್ಪ ಯಾಕೋ ಅನಿಸ್ಬಿಡುತ್ತೆ. ಬಟ್ ಸಿಂಹರಾಶಿಯವರು ಈ ಒಂದು ಅವಲೋಕನವನ್ನು ಸರಿಯಾಗಿ ನಿರ್ಮಾಣವನ್ನು ಮಾಡಿದ್ರೆ ಮುಂದೆ ಬರತಕ್ಕಂಥ ಕಾಲ ಶುಭವನ್ನು ಕೊಡ್ತದೆ. ಕಟಕರ ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಚಂದ್ರನೊಟ್ಟಿಗೆ ಕೇತು ಇರೋದ್ರಿಂದ ಅಹಂ ಕಡಿಮೆ ಮಾಡಿ, ಹಠದ ಸ್ವಭಾವವನ್ನು ಕಡಿಮೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ನಷ್ಟವನ್ನು ಹೊಂದತಕ್ಕಂಥದ್ದು ಇರೋದ್ರಿಂದ ಸ್ವಲ್ಪ ಜಾಗರೂಕತರಾಗಿ ಶಿವನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವು ಜಾಸ್ತಿ ಇರುತ್ತೆ. ಯಾವುದು ಬೇಡಪ್ಪ ಇವತ್ತು ಆರಾಮಾಗಿದ್ದು ಬಿಡೋಣ ಅಂತಕ್ಕಂಥ ಮನೋಭಾವತೆ ಬರ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಂಡು ಬರ್ತದೆ. ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಅಥವಾ ಹಾಸ್ಪಿಟಲ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ತಾವು ಈ ದಿನ ಮಕ್ಕಳಿಗೆ 9 ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ. ಹಾಗೆಯೇ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಭಾಳ ಮುಖ್ಯವಾಗಿ ಗಣಪತಿಯ ಆರಾಧನೆ, ಗಣಪತಿಗೆ ಗರ್ಕಿಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳು ಸ್ವಲ್ಪ ಹಿನ್ನಡೆಯನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಹಾಗೆ
ತುಲಾರಾಶಿಯ ವಿಚಾರಕ್ಕೆ ಬಂದಾಗ ಲಾಭದ ಬಗ್ಗೆ ಅವಲೋಕನವನ್ನು ಮಾಡ್ತಕ್ಕಂಥ ಸಮಯ. ಬಟ್ ಸಹೋದರರಾಗಿರ್ತಕ್ಕಂಥವ್ರು, ಸಹೋದರಿಯರಾಗಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಈ ದಿನ ನಿಮಗೆ ಏನಾದರೂ ಒಂದು ರೀತಿಯಾದಂಥ ತೊಂದರೆದಾಯಕವಾಗಿರತಕ್ಕಂಥ ವಿಚಾರಗಳು ಅಥವಾ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇರ್ತದೆ, ಅಥವಾ ನಿಮ್ಮಲ್ಲಿ ಬೇರ್ಪಡುವಿಕೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ. ತುಲಾರಾಶಿಯವ್ರಿಗೂ ಸಹಿತವಾಗಿ ಲಾಭದ ಅಲ್ಲಿ ಕೂಡ ಉತ್ತಮತೆ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಶುಭತ್ವ ಇರತಕ್ಕಂಥದ್ದಿದೆ, ಲಾಭವನ್ನು ಬರ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳಿಗೂ ತುಲಾರಾಶಿಯವರಿಗೆ ಶುಭವನ್ನು ಕೊಡ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ. ಆದರೆ ನಿಮಗೆ ಯಾರು ಅನ್ನೋನಾಗಿ ಕಾಣಿಸ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಮಿಕ್ಕೆಲ್ಲ ವಿಚಾರಗಳಲ್ಲಿ ತಗೊಂಡಾಗ ಶುಭವಿರ್ತದೆ. ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಧನಲಾಭ ಇರತಕ್ಕಂಥ ಸಮಯ. ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂತಿರ್ತೀರಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಳ್ತೀರಿ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಆದರೆ ಬಂದರೂ ಉಳಿತಕ್ಕಂಥ ಕಾಂಬಿನೇಷನ್ ಕಷ್ಟ. ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಈ ದಿನ ಮಾಡ್ತಕ್ಕಂಥದ್ದು ಚಪಾತಿಯನ್ನು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅರಿಶಿಣದ ಕೊಂಬನ್ನು ತೆಗೆದು ಹಡೆಯಲ್ಲಿಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಶಿವನ ಧ್ಯಾನವನ್ನು ಮಾಡಿ ಒಳ್ಳೆಯದಾಗುತ್ತೆ. ಧನುರಾಶಿ ನೋಡಿ, ಧನುರಾಶಿಯವರಿಗೆ ಸಾಧ್ಯವಾದಷ್ಟು ಕೂಡ ಈ ದಿನ ಒಂದು ರೀತಿಯಾಗಿ ಲಾಭವಿದ್ದರೂ ಸಮಾಧಾನವಿಲ್ಲದ ವಾತಾವರಣ ಇರ್ತದೆ. ಬಟ್ ಹಲವಾರು ಸಜೆಷನ್ ನೀವು ಕೊಡ್ತೀರಿ. ಆ ಸಜೆಷನ್ ಕೊಟ್ಟರೂ ಕೂಡ ಕೆಲವರು ಅದನ್ನು ಒಬೇ ಮಾಡ್ತಕ್ಕಂಥ ಸನ್ನಿವೇಶಗಳು ಧನುರಾಶಿಯವರಿಗೆ ಬರೋದಿಲ್ಲ. ಆರೋಗ್ಯದಲ್ಲಿ ಉತ್ತಮತೆ ಇರ್ತದೆ. ವಿದ್ಯಾರ್ಥಿಗಳಿಗೆ ಸೋಂಬೇರಿತನವನ್ನು ಬಿಟ್ಟರೆ ಶುಭವನ್ನು ನೋಡ್ತಕ್ಕಂಥದ್ದಿರುತ್ತೆ. ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದಷ್ಟು ಧನುರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಗಣಪತಿಗೆ ಕೂರ್ಚವನ್ನು ಅಂದರೆ 21 ಗರಿಕೆ ಇರ್ತಕ್ಕಂಥದ್ದನ್ನು ಅಲ್ಲಿ ಕೊಟ್ಟು ಪೂಜೆಯನ್ನು ಮಾಡಿಸ್ಬನ್ನಿ, ಸ್ವಲ್ಪ ಶುಭವಾಗ್ತದೆ. ಹಾಗೆ ಮಕರ ರಾಶಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕು. ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ಸಮಯ. ಅಧಿಕಾರಿಗಳು, ಅದರಲ್ಲಿ ಎಕ್ಸ್ಪೆಷಲಿ ಸರ್ಕಾರಿ ಅಧಿಕಾರಿಗಳಿಂದ ಕಿರುಕುಳ ಆಗ್ತಕ್ಕಂಥದ್ದು ಇರ್ತದೆ. ಯಾವುದೇ ಕಾರಣಕ್ಕೂ ಕೋಪವನ್ನು ನಿಯಂತ್ರಣವನ್ನು ಮಾಡ್ಕೊಳ್ಳಿ. ಮಕರ ರಾಶಿಯವರು ಅನ್ನೆಸಸರಿಯಾಗಿ ತಾವು ಈ ದಿನ ತಮ್ಮ ಕೆಲಸದ ಸ್ಥಳದಲ್ಲಿ ಕಿರಿಕಿರಿಗಳನ್ನು ಮಾಡ್ಕೋಬೇಡಿ. ಸ್ವಲ್ಪ ಇನ್ಫೆಕ್ಷನ್ಸ್ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ಆರೋಗ್ಯದಲ್ಲಿ ಬರ್ತದೆ. ಈ ದಿನ ಸಾಧ್ಯವಾದರೆ ಹುರುಳಿಕಾಳನ್ನು ಸ್ವಲ್ಪ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಗಣಪತಿ ಅಷ್ಟೋತ್ತರಗಳನ್ನು ಪಠನೆ ಮಾಡಿ, ಗಣಪತಿಗೆ ಗರಿಕೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿ ಎಚ್ಚರವನ್ನು ವಹಿಸಿ. ಹಾಗೆ ಕುಂಭರಾಶಿ ನೋಡಿ, ಕುಂಭರಾಶಿಯವರಿಗೆ ವೈವಾಹಿಕ ಜೀವನ ಸ್ವಲ್ಪ ಡಿಟ್ಯಾಚ್ಮೆಂಟ್ ತೋರಿಸ್ತದೆ. 6ರ ಅಧಿಪತಿ ಜೊತೆಯಲ್ಲಿದ್ದಾನೆ ಕೇತು. ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥದ್ದಿರುತ್ತೆ. ಕೊನೆಯಲ್ಲಿ ಅದು ಕಾಂಪ್ರಮೈಸ್ ಆಗಿ ಉಳಿತದೆ. ನಿಮ್ಮ ಮನಸ್ಸಿನಲ್ಲಿ ಈ ದಿನ ಸಂಗಾತಿ, ಎದುರಾಳಿ, ಪಾರ್ಟ್ನರ್ಶಿಪ್ ಬಗ್ಗೆ ಸ್ವಲ್ಪ ಡಿಟ್ಯಾಚ್ಮೆಂಟ್ ಉಂಟಾಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಹಾಗೆ ಪ್ರೀತಿಯ ವಿಚಾರದಲ್ಲೂ ಸಹಿತ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಈ ಕುಂಭರಾಶಿಯವರಿಗೆ ತೋರಿಸ್ತದೆ. ಆದರೆ ಅಂತ್ಯದಲ್ಲಿ ಕೊನೆಯ ಭಾಗದಲ್ಲಿ ಇದು ಶುಭವಾಗಿ ಪರಿಣಾಮವನ್ನು ಬೀರ್ತದೆ. ಸಮಾಧಾನವಾಗಿರಿ. ಆದಷ್ಟು ಕೂಡ ಕುಂಭರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಹಾಗೆ ತಾವು ವಿದ್ಯಾರ್ಥಿ ವರ್ಗದಲ್ಲಿದ್ದೀರಿಂದಾಗ ಸ್ವಲ್ಪ ಮಟ್ಟಿಗೆ ತಾವು ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳನ್ನು ಕುಂಭರಾಶಿಯವರಿಗೆ ತೋರಿಸ್ತದೆ. ವ್ಯಾಪಾರ ವಹಿವಾಟುಗಳು ಕೂಡ ಸಾಧಾರಣವಾಗಿರತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದಿನ ತೋರಿಸ್ತದೆ. ಮೀನರಾಶಿ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ, ಮೀನರಾಶಿಯವ್ರಿಗೆ ಬಂಧು ಬಾಂಧವರಾಗಿರಬಹುದು ಅಥವಾ ತಂದೆಯ ಸಮಾನರಾಗಿರಬಹುದು. ಇದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬರ್ತದೆ, ಅಥವಾ ಆರೋಗ್ಯದಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಶತ್ರುವಿನ ಒಂದು ಉಪಟಳ ಇರತಕ್ಕಂಥ ದಿನ ಕೂಡ ಆಗುತ್ತೆ. ಸ್ವಲ್ಪ ಸಾಲ ಬಾಧೆ ಕೂಡ ಕಾಡ್ತದೆ. ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸ್ವಲ್ಪ ಮಟ್ಟಿಗೆ ನೀವು ದಿನ ಮನೆಯಲ್ಲಿ ಯೂಶಲಿ ಧೂಪಕ್ಕೆ ಸ್ವಲ್ಪ ಬಿಳಿಯ ಸಾಸಿವೆಯನ್ನು ಹಾಕಿ ಮನೆಯಲ್ಲೆಲ್ಲ ಕೂಡ ಇವತ್ತಿನ ದಿನ ಅದನ್ನು ಹೊಗೆಯನ್ನು ಕೊಡ್ತಕ್ಕಂಥದ್ದು, ಧೂಪದ ಹೊಗೆಯನ್ನು ಕೊಡಿ. ಸ್ವಲ್ಪ ಆಧ್ಯಾತ್ಮಿಕ ಒಲವನ್ನು ಜಾಸ್ತಿ ಬೆಳೆಸ್ಕೊಳ್ಳಿ ಮೀನರಾಶಿಯವರು.
ಸಾಧ್ಯವಾದಷ್ಟು ಕೂಡ ಶಿವನ ಆರಾಧನೆ ಮೀನರಾಶಿಯವರಿಗೆ ಉತ್ತಮ ಫಲಗಳನ್ನು ಕೊಡ್ತದೆ. ಇಷ್ಟು ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ತುಂಬ ಸಾಲ ಬಾಧೆ ಇದೆ ಗುರುಗಳೇ, ಏನು ಮಾಡೋದು? ಮಂಗಳವಾರಗಳಂದು ನೀವು ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಿ. ಆಂಜನೇಯನ ದೇವಸ್ಥಾನವನ್ನು ಭೇಟಿ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀವು ಸಿಂಧೂರವನ್ನು ಆಂಜನೇಯನ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಮಲ್ಲಿಗೆ ಮಿಶ್ರಿತವಾಗಿರತಕ್ಕಂಥ ತೈಲವನ್ನು ಆ ಆಂಜನೇಯನ ಪಾದಕ್ಕೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ನೈವೇದ್ಯಕ್ಕೆ ಚಂದನ ಅಂದರೆ ಕೆಂಪು ಚಂದನವನ್ನು ನೈವೇದ್ಯವಾಗಿ ಅರ್ಪಿಸಿ. ಹಾಗೆ 9 ವಾರ 9 ಮಂಗಳವಾರ ಕಾಲ ನೀವು ಸಂಕಲ್ಪ ಸಹಿತವಾಗಿ ಈ ಒಂದು ಕಾರ್ಯಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡ್ಕೊಂಬಂದರೆ ಸಾಲಬಾಧೆಯಿಂದ ಮುಕ್ತರಾಗ್ತೀರಿ. ಭಾಳ ಅತ್ಯಂತ ಸರಳವಾಗಿದ್ದೇ ಋಣಬಾಧೆಯಿಂದ ಮುಕ್ತರಾಗ್ತಕ್ಕಂಥದ್ದು ನಿಮಗೆ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.